ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪ್ರಬಿಟ್ ಟ್ರೇಡ್ಸ್. ನೋಡಿ ಫ್ರೆಂಡ್ಸ್, ಇವತ್ತಿನ ಟ್ರೇಡು ಚೆನ್ನಾಗಿತ್ತು, ನಿನ್ನೆ ಟ್ರೇಡು ಕೂಡ ಚೆನ್ನಾಗಿತ್ತು, ಮತ್ತು ಮೊನ್ನೆ ಟ್ರೇಡು ಚೆನ್ನಾಗಿತ್ತು. ಸೊ ಕಂಟಿನ್ಯೂಸ್ 4-5 ಕಂಟಿನ್ಯೂಸ್ ಟ್ರೇಡ್ ಚೆನ್ನಾಗಿರ್ತಾ ಇದೆ. ಸೊ ಇದೇ ರೀತಿ ಸೈಕಾಲಜಿಯನ್ನು ಮೇಂಟೈನ್ ಮಾಡ್ಕೋತಾ ಟ್ರೇಡ್ ಮಾಡೋಣ. ಓಕೆ, ನೋಡಿ ಮಾರ್ನಿಂಗ್ ಏನಾಯಿತು, ಈ ಬೈಯಿಂಗ್ ಮೂಮೆಂಟನ್ನು ನೋಡಿ. ಓಕೆ, ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್. ಸಾರಿ, ಮರ್ತಿದ್ದೆ. ಓಕೆ, ನೋಡಿ ಮಾರ್ನಿಂಗ್ ಏನಾಯಿತು, ಈ ಮೂಮೆಂಟನ್ನು ನೋಡಿ ಬೈಯರ್ಸ್ ಎಂಟ್ರಿ ಆದರು. ಓಕೆ, ಆಮೇಲೆ ಮಾರ್ಕೆಟ್ ರಿವರ್ಸ್ ಆಯಿತು. ನಾನಿನ್ನು ನಿಮಗೆ ಹೇಳಿದ್ದೆ ಮಾರ್ಕೆಟ್ ಓಪನ್ ಆಗಿ ಡೌನ್ ಬರುತ್ತೆ, ಆಮೇಲೆ ಬೈಯಿಂಗ್ ಹೋಗುತ್ತೆ ಅಂತ. ಸೊ ಅದೇ ರೀತಿ ಕರೆಕ್ಟಾಗಿ ಫಾಲೋ ಆಗಿದೆ. ಸೊ ಇಲ್ಲಿ ಏನಾಯಿತು ಅಂದರೆ, ಇಲ್ಲಿ ಯಾವಾಗ ಬಯರ್ಸ್ ಬಂದ್ರಲ್ಲ, ಆ ಬಯರ್ಸ್ನೆಲ್ಲ ಮಾರ್ಕೆಟ್ ಕಿತ್ತುಗಿತ್ತು. ಸೊ ಆಮೇಲೆ ಇದನ್ನ ನೋಡಿ ಸೆಲ್ಲರ್ಸ್ ಯಾರು ಬಂದ್ರಲ್ಲ, ಆ ಸೆಲ್ಲರ್ಸ್ನೆಲ್ಲ ಕಿತ್ತುಗಿತ್ತು. ಓಕೆ, ಆಮೇಲೆ ಮತ್ತೆ ಬಯರ್ಸ್ ಬಂದ್ರಲ್ಲ, ಅವ್ರದ್ದು ಮತ್ತೆ ಅಗೇನ್ ರಿಪೀಟ್. ಸೊ ಇಲ್ಲಿ ಬಯರ್ಸ್ ಎಂಟ್ರಿ ಆದ್ರಲ್ಲ, ಅವ್ರು ಹೋಲ್ಡ್ ಮಾಡಿದ್ರು, ಮತ್ತೆ ಎಸ್ ಎಲ್ ಆಯಿತು, ತೆಳಗೆ ಬಂತು. ಸೊ ಇಲ್ಲಿ ಬಯರ್ಸ್ ಇದಾರಲ್ಲ, ಸೊ ಅವ್ರ ಬಯರ್ಸ್ ಸ್ವಲ್ಪ ವೇಟ್ ಮಾಡ್ತಾ ಇದ್ದಾರೆ ಇನ್ನು. ಓಕೆ, ಆದರೆ ಈ ಬಯರ್ಸ್ ಸ್ಟ್ರಾಂಗ್ ಅಲ್ಲ. ಯಾಕೆ, ಈ ಬಯರ್ಸ್ ಎಂಟ್ರಿ ಆದ್ರಲ್ಲ, ಅವರೆಲ್ಲ ಎಕ್ಸಿಟ್ ಆಗಿರ್ತಾರೆ. ಸೊ ಮಾರ್ಕೆಟ್ ಹೋಲ್ಡೇ, ಮಾರ್ಕೆಟ್ ರೇಂಜ್ನಲ್ಲಿದೆ. ಸೊ ಈ ರೀತಿ ಆದಾಗ ಏನು ಮಾಡ್ಬೇಕಂದ್ರೆ, ನಾ ಹೇಳಿದೆ ಅಲ್ಲ, ಈ ರೀತಿ ಮಾರ್ಕೆಟ್ ಒಂದು ರೇಂಜ್ನಲ್ಲಿದ್ದಾಗ, ಸೊ ಈ ಬಯರ್ಸ್ ಕೂಡ ಪ್ರಾಫಿಟ್ನಲ್ಲಿಲ್ಲ. ಸೊ ಇವರು ಸ್ಟ್ರಾಂಗ್ ಅಂತ ಇಲ್ಲ ನನ್ನ ಪ್ರಕಾರ. ಓಕೆ, ನಾಳೆ ಮಾರ್ಕೆಟ್ ಫ್ಲಾಟ್ ಓಪನ್ ಆದರೆ ಅಥವಾ ಗ್ಯಾಪ್ ಡೌನ್ ಓಪನ್ ಆದರೆ ನಾನು ಸೆಲ್ಲಿಂಗ್ ಮಾಡ್ತೀನಿ. ಯಾಕಂದರೆ ಈ ಬಯರ್ಸು ನನಗೆ ಅಷ್ಟೊಂದು ಗುಡ್ ಟ್ರೇಡರ್ಸ್ ಅಂತ ಅನ್ನಿಸ್ತಾ ಇಲ್ಲ. ಸೊ ಅದಕ್ಕಾಗಿ ಈ ಬಯರ್ಸ್ನ ಟಾರ್ಗೆಟ್ ಮಾಡ್ತೀನಿ. ಅದಕ್ಕಾಗಿ ಸೆಲ್ಲಿಂಗ್ ಸೆಟಪ್ನ ಹುಡುಕ್ತೀನಿ. ಎಲ್ಲಿವರೆಗೂ? ಈ ಲೆವೆಲ್ ಇದೆ ನೋಡು, 59,500. ಓಕೆ, ಗೊತ್ತಾಯ್ತಾ ರೌಂಡ್ ನಂಬರ್ ಯಾಕೆ ನೋಡ್ಬೇಕಂತ. ಓಕೆ, ನೆಕ್ಸ್ಟು ಗ್ಯಾಪ್ ಅಪ್ ಓಪನ್ ಆದರೆ ಈಗ ನೋಡಿ, ಇದನ್ನ ನೋಡಿ ಸೆಲ್ಲರ್ಸ್ ಎಂಟ್ರಿ ಆಗಿದಾರಲ್ಲ. ಸೊ ಸೇಮ್ ಪ್ರಿನ್ಸಿಪಲ್, ಸೇಮ್ ಸೈಕಾಲಜಿ. ಮೇಲೆ ಓಪನ್ ಆಗುತ್ತೆ, ಅವ್ರ ಪೊಸಿಷನ್ ರೆಡ್ ಬರೋವರೆಗೂ, ಅವ್ರ ಎಸ್ ಎಲ್ ಹಿಟ್ ಆಗೋವರೆಗೂ ಹೋಲ್ಡ್ ಮಾಡ್ತಾರೆ ಪೊಸಿಷನ್. ಓಕೆ, ಆಮೇಲೆ ಮಾರ್ಕೆಟ್ ಏನಾಗುತ್ತೆ, ರಿವರ್ಸಲ್ ಆಗುತ್ತೆ. ಓಕೆ, ಈ ರಿವರ್ಸಲ್ ಆಗಿ ಗ್ಯಾಪ್ ಅಪ್ ಓಪನ್ ಆಗಿದ್ರೆ ಮಾರ್ಕೆಟು ಬೈಯಿಂಗ್ ಟ್ರೆಂಡು, ನೆನಪಿಟ್ಕೊಳ್ಳಿ. ಓಕೆ, ಯಾಕೆ ಇದು ಬೈಯಿಂಗ್ ಟ್ರೆಂಡೇ. ಫಸ್ಟ್ ಈ ಬಯರ್ಸ್ನ ಟಾರ್ಗೆಟ್ ಮಾಡ್ತೀನಿ. ಇದಾಗಿತ್ತು ಇವತ್ತಿನ ಬ್ಯಾಂಕ್ ನಿಫ್ಟಿ ಅನಾಲಿಸಿಸ್ಸು. ಮತ್ತೆ ಸೆನ್ಸೆಕ್ಸ್ ಒಂದು ನೋಡೋದಾದರೆ, ನೋಡಿ ಓಕೆ, ನಿಫ್ಟಿ 50 ಅದು ಕೂಡ ಸೇಮ್ ಇದೆ. ಮಾರ್ಕೆಟ್ ಒಂದು ರೇಂಜ್ನಲ್ಲಿದೆ. ಓಕೆ, ನೋಡಿ ಇಲ್ಲಿ ಗ್ಯಾಪ್ ಡೌನ್ ಓಪನ್ ಆದರೆ ಸೆಲ್ಲಿಂಗ್ ಮಾಡ್ತೀನಿ. ಗ್ಯಾಪ್ ಅಪ್ ವಿತ್ ಇಲ್ಲಿವರೆಗೂ ಇದು ಸೆಲ್ಲಿಂಗ್ ಜೋನೆ, ಇದರ ಮೇಲೆ ಹೋದರೆ ಬೈಯಿಂಗ್ ಪ್ಲ್ಯಾನ್ ಮಾಡ್ತೀನಿ. ಓಕೆ, ನೆಕ್ಸ್ಟು ಸೆನ್ಸೆಕ್ಸು ಸೇಮ್ ಇದೆ. ಓಕೆ, ಈ ಬ್ರೇಕ್ ಕೆಳಗೆ ಬಂದು ಈ ಸೆಲ್ಲರ್ಸ್ ತರಲ್ಲ, ಈ ಸೆಲ್ಲರ್ಸ್ ಇಂಪಾರ್ಟೆಂಟು. ಯಾಕಂದರೆ ಮಾರ್ಕೆಟ್ ಫ್ಲಾಟ್ ಓಪನ್ ಆದರೆ ಈ ಸೆಲ್ಲರ್ಸ್ನ ಟಾರ್ಗೆಟ್ ಮಾಡ್ತೇವೆ ಮೊದಲು, ಆಮೇಲೆ ರಿವರ್ಸಲ್ ಆಗುತ್ತೆ. ಈ ಬಯರ್ಸ್ನ ಅಪೋಸಿಟ್ ಈ ಬ್ರೇಕ್ಔಟ್ ಆಯ್ತು ಅಂದರೆ ಬೈಯಿಂಗ್ ಪ್ಲ್ಯಾನ್ ಮಾಡ್ತೀನಿ. ಇದಾಗಿತ್ತು ಅನಾಲಿಸಿಸ್ಸು. ನಾಳೆ ಟ್ರೇಡ್ ಮಾಡೋಣ, ಏನಾಗುತ್ತೆ ನೋಡೋಣ. ತಪ್ಪಾದರೆ ಕಲಿಯೋಣ. ಧನ್ಯವಾದಗಳು.